ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದಯವಿಟ್ಟು ಲಾಸ್ಟ್ 3 ಡೇಸಿಂದ ಏನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಫೇಸ್ ಟು ಫೇಸು, ಯಾವುದೇ ಕಾರಣಕ್ಕೂ ಆ ವೀಡಿಯೋಸ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ವೀಡಿಯೋನು ಕೂಡ ವಾಚ್ ಮಾಡಿ. ಜಾಸ್ತಿ ಅಂದರೆ 4 ರಿಂದ 5 ನಿಮಿಷ ಇದೆ ಆಯಿತಾ. ನಿಮ್ಮ ತಲೆಯಲ್ಲಿರುವಂಥ ಡೌಟ್ಗಳು ಹಾಗೂ ನೀವು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಏನು ಮಾಡಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದೇನೆ. ಯಾವ ರೀತಿಯಾಗಿ ಓದಬೇಕು, ಏನು ಕತೆ, ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟು, ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಂದು ಕೂಡ ಇಂಟರ್ನಲ್ ಮಾರ್ಕ್ಸ್ ಬಗ್ಗೆಯೂ ಕೂಡ ಮಾತಾಡಲಾಗಿದೆ. ಬನ್ನಿ ಸರ್, ಈಗ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳಿದರೆ ಇದನ್ನು ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಕರಿತೀವಿ. ಅಂತ ಹೇಳಿದರೆ ಏನಾದರೂ ಲೋಪದೋಷವಿದ್ದಲ್ಲಿ, ಅಂದರೆ ಯಾವ್ದಾರ ಕಾಲೇಜಿಗೆ ತೊಂದರೆ ಆಗ್ತಾಯಿದೆಯೋ ಅಂತ, ಯಾಕಂದರೆ ಬದಲಾವಣೆ ಇದ್ದಲ್ಲಿ ಮತ್ತೆ ನಿಮಗೆ ಫೈನಲ್ ಆಗಿ ಒಂದು ಟೈಮ್ ಟೇಬಲ್ ರಿಲೀಸ್ ಮಾಡಿ ಕೊಡ್ತಾರೆ. ಈಗ ಸದ್ಯಕ್ಕೆ ಬಿಟ್ಟಿರುವಂಥ ಟೈಮ್ ಟೇಬಲ್ನಲ್ಲಿ ತಾವುಗಳು ನೋಡೋದಾದರೆ, ಈಗ 2025-26ನೇ ಮಿಡ್ ಟರ್ಮ್ ಎಕ್ಸಾಮ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಆಯಿತಾ. ಮಿಡ್ ಟರ್ಮ್ ಎಕ್ಸಾಮ್ ಮಧ್ಯವರ್ಷಿಕ ಪರೀಕ್ಷೆ ಟೈಮ್ ಟೇಬಲ್ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 9ನೇ ತಾರೀಕು 10 ಗಂಟೆಯಿಂದ 11, 9ನೇ ತಾರೀಕು ಕನ್ನಡ ಎಕ್ಸಾಮ್ ಇರುತ್ತೆ ಪ್ರತಿಯೊಬ್ಬರಿಗೂ, ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಈ ಒಂದು ವಿಡಿಯೋ ಬಂದು ಮರ್ತುಬಿಟ್ಟೆ ನಾನು ಇದನ್ನು ಹೇಳುವಂಥದ್ದು. ಶಿವಮೊಗ್ಗ ಜಿಲ್ಲಾ ಮಟ್ಟದ ಪ್ರಥಮ ಹಾಗೂ ದ್ವಿತೀಯ PUCಗೆ ವಾರ್ಷಿಕ ಪರೀಕ್ಷೆ 2025 ಆಗಿರುತ್ತೆ. ಎಲ್ಲ ಡಿಸ್ಟಿಕಲ್ಲೂ 9ಇಂದನೇ ಇದೆ ಸರ್. 99% 9ಇಂದನೇ ಇದೆ. ಕೆಲವೊಂದು ಜಿಲ್ಲೆಗಳಲ್ಲಿ 10ರಿಂದ ಮಾಡ್ತಾಯಿದ್ದಾರೆ. 10ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ ಫ್ರೈಡೇ ಆಯಿತಾ. ತಾವುಗಳು ನೋಡಿದ ಹಾಗೆ ಫಿಸಿಕ್ಸ್ ಇದೆ, ಅಕೌಂಟೆನ್ಸಿ ಇದೆ, ಆಪ್ಷನಲ್ ಕನ್ನಡ ಇದೆ ಆಯಿತಾ. ಐಚ್ಛಿಕ ಕನ್ನಡ ಅಂತ, ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಅಂತ, ಲೆಕ್ಕಶಾಸ್ತ್ರ ಅಂತ ಅಕೌಂಟೆನ್ಸಿಗೆ 10 ಗಂಟೆಯಿಂದ, ಅಂದರೆ ದಿನಕ್ಕೆ ಒಂದೇ ಒಂದು ಎಕ್ಸಾಮ್ ಇರುತ್ತೆ. 10/10/2025 ನಡೆಯಲಿರುವ ಪರೀಕ್ಷೆಗಳು 11ಕ್ಕೆ ಶನಿವಾರದ ದಿನ 11ನೇ ತಾರೀಕು ಪ್ರತಿಯೊಬ್ಬರಿಗೂ ಫಸ್ಟ್ ಇಯರ್ PUC ಸೈನ್ಸು, ಕಾಮರ್ಸ್, ಆರ್ಟ್ಸ್ ಎಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಎಕ್ಸಾಮಿಗೆ ಬೇಕಾಗಿರುವ ಮೆಟೀರಿಯಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಔಟ್ ಆಫ್ ಔಟ್ ತೆಗಿಬೋದು. ನಾನು ಇದ್ದೀನಿ ನಿಮ್ಮ ಜೊತೆ, ಆದರೆ ನೀವು ವರ್ಕ್ ಮಾಡಬೇಕು. ಸಂಡೇ ಹಾಲಿಡೇ ವಿದ್ಯಾರ್ಥಿಗಳೇ. 13ನೇ ತಾರೀಕು ಹಿಸ್ಟ್ರಿ ಹಾಗೂ ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. ಅದು ಸೋಮವಾರ ಆಗಿರುತ್ತೆ. 14ನೇ ತಾರೀಕು ಅಕ್ಟೋಬರು ನಿಮಗೆಲ್ಲರಿಗೂ ಕೂಡ ಬಿಸ್ನೆಸ್ ಸ್ಟಡೀಸು, ಲಾಜಿಕ್ ಹಾಗೂ ಸೈಕಾಲಜಿ ಎಕ್ಸಾಮ್ ಇರುತ್ತೆ. 15ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ ಪೊಲಿಟಿಕಲ್ ಸೈನ್ಸು, ಬಯೋ ಹಾಗೂ ಸ್ಟ್ಯಾಟ್ಸ್ ಎಕ್ಸಾಮ್ ಇರುತ್ತೆ. 16ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ ಅಕ್ಟೋಬರ್ 16ಕ್ಕೆ ಎಕನಾಮಿಕ್ಸು ಹಾಗೂ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ. 17ನೇ ತಾರೀಕು ಆಯಿತಾ ಅಕ್ಟೋಬರಂದು ಸೋಷಿಯಾಲಜಿ, ಎಲೆಕ್ಟ್ರಾನಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇರುತ್ತೆ. ನಂತರದಲ್ಲಿ ಅಕ್ಟೋಬರ್ 18ಕ್ಕೆ ಹಿಂದಿ, ಸಂಸ್ಕೃತ ಹಾಗೂ ಉರ್ದು ಎಕ್ಸಾಮ್ ಇರುತ್ತೆ. ಕ್ಲಿಯರ್ ಮೈ ಡಿಯರ್. ನಂತರದಲ್ಲಿ 19ರಿಂದ 22ವರೆಗೂ ಹಾಲಿಡೇ ಇದೆ, ಎಕ್ಸಾಮೇ ಇಲ್ಲ. ಯಾಕೆ? ಸ್ವಲ್ಪ ಯೋಚನೆ ಮಾಡಿ ಏನಿದೆ ಅಂತ. ಸ್ವಲ್ಪ ಕ್ಯಾಲೆಂಡರ್ ತೆಗೀರಿ, ನೀವು ಕೂಡ ಸ್ವಲ್ಪ ಅಪ್ಡೇಟ್ ಆಗಬೇಕು. 19, 20, 21, 22 ಈ 4 ದಿನ ರಜಾ ಕೊಟ್ಟಿದ್ದಾರೆ ಅಂದರೆ ಅದು ಏನೋ ಇರಬೇಕು ಅಂತ ಸ್ವಲ್ಪ ತೆಗೆದು ನೋಡಿ. ಡಿಯಿಂದ ಸ್ಟಾರ್ಟ್ ಆಗುತ್ತೆ. ನೀವೇ ಕಮೆಂಟ್ ಮುಖಾಂತರ ತಿಳಿಸಿ. 23ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ, ಅಂದರೆ ಇಲ್ಲಿಗೆ 90% ನಮ್ಮ ಸೈನ್ಸ್ ವಿದ್ಯಾರ್ಥಿಗಳ ಎಕ್ಸಾಮ್ ಮುಗದೇ ಹೋಗಿರುತ್ತೆ 18ನೇ ತಾರೀಕು ಒಳಗಡೆ. ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳ ಎಕ್ಸಾಮ್ ಕೂಡ ಮುಗಿದೋಗಿರುತ್ತೆ. ಈ ಒಂದೇ ಒಂದು ಎಕ್ಸಾಮ್ ಉಳಿದಿರುತ್ತೆ. ಯಾರಿಗೆ ಅಂದರೆ ನಮ್ಮ 24ನೇ ತಾರೀಕು ಆರ್ಟ್ಸ್ ವಿದ್ಯಾರ್ಥಿಗಳು. ಅದು ಯಾವುದು ಜಿಯೋಗ್ರಫಿ ತಗೊಂಡವ್ರಿಗೆ ಮಾತ್ರ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ನಿಮ್ಮ ಬಳಿ ನಿಮ್ಮ ಜಿಲ್ಲೆಯ, ನಿಮ್ಮ ಡಿಸ್ಟಿಕ್ಕಿನ ಟೈಮ್ ಟೇಬಲ್ ಇದ್ದರೆ ನಮ್ಮ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.